ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಎಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ ಕರೆಂಟ್ ಸಿಚುವೇಶನ್. ಸೊ ಎಲ್ಲರೂ ನಮಗೆ ಗೊತ್ತಿದೆ, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್, ಪ್ರೀ ಮಾರ್ಕೆಟ್ ಅನಾಲಿಸಿಸ್, ಸ್ಟಾಕ್ಸ್ ನ ಅಡ್ವೈಸಸ್ ಕೊಡೋದು, ಟಿಪ್ಸ್ ಕೊಡೋದು. ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಈ ಸ್ಟಾಕ್ ತಗೊಳ್ಳಿ ಆ ಸ್ಟಾಕ್ ತಗೊಳ್ಳಿ ಅಂತ ರೆಕಮೆಂಡ್ ಮಾಡ್ತಾರೆ, ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಮಾಡ್ತಾರೆ. ಸೊ ಅದಕ್ಕೆಲ್ಲ ಇವಾಗ ಸೆಬಿ ಏನ್ ಮಾಡಿದೆ, ಕಟ್ ಡೌನ್ ಮಾಡಿದೆ. ಸೊ ಆತರ ವಿಡಿಯೋಸ್ ಮಾಡೋದು, ಆತರ ಅಡ್ವೈಸಸ್ ಕೊಡೋದನ್ನ ಸೆಬಿ ಕಂಪ್ಲೀಟ್ಲಿ ರಿಸ್ಟ್ರಿಕ್ಟ್ ಮಾಡಿದೆ ಫಾರ್ ಫಿನ್ಫ್ಲೂಯೆನ್ಸರ್ಸ್. ಫಿನ್ಫ್ಲೂಯೆನ್ಸರ್ಸ್ ಅಂತಂದ್ರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಸೊ ಮೆನಿ ಅದರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಇನ್ವೆಸ್ಟ್ಮೆಂಟ್ಸ್ ಅಡ್ವೈಸ್ ಕೊಡೋದು, ಸ್ಟಾಕ್ ರೆಕಮೆಂಡೇಶನ್ಸ್ ಅಂಡ್ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ನ ರೀಡ್ ಮಾಡೋದು, ಸೊ ನಾಳೆ ಏನಾಗುತ್ತೆ ಅಂತ ಪ್ರಿಡಿಕ್ಷನ್ ಮಾಡೋದು. ಸೊ ಅದನ್ನೆಲ್ಲ ಸೆಬಿ ಏನ್ ಮಾಡಿದೆ, ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಒಂದು ಕಂಪ್ಲೀಟ್ ವಿಡಿಯೋ ಮಾಡೋಣ. ಸೊ ಸ್ಟಾಕ್ ಎಕ್ಸ್ಚೇಂಜ್ ಏನ್ ಮಾಡಿದ್ದಾರೆ, ಮೇಜರ್ ಇನ್ಫ್ಲೂಯೆನ್ಸಸ್ ಅಂತಂದ್ರೆ ಫಿನಾನ್ಷಿಯಲ್ ಇನ್ಫ್ಲೂಯೆನ್ಸಸ್ ಬೈ ರಿಸ್ಟ್ರಿಕ್ಷನ್ ದ ಲೈವ್ ಸ್ಟಾಕ್ ಮಾರ್ಕೆಟ್ ಡೇಟಾ ಇನ್ ಎಜುಕೇಶನಲ್ ಕಂಟೆಂಟ್. ಅಂದ್ರೆ ಲೈವ್ ಅಲ್ಲಿ ನಾವು ಟ್ರೇಡ್ ಮಾಡೋದು ತೋರಿಸೋದು, ಲೈವ್ ಅಲ್ಲಿ ಬರೋದು ಯೂಟ್ಯೂಬ್ ಅಲ್ಲಿ. ಸೊ ಅದನ್ನ ರೆಕಾರ್ಡ್ ಮಾಡಿ ಮತ್ತೆ ಅಪ್ಲೋಡ್ ಮಾಡೋದು, ನಾನು ಪ್ರಾಫಿಟ್ ಮಾಡಿದೀನಿ, ಲಾಸ್ ಮಾಡಿದೀನಿ, ಇಲ್ಲಿಂದ ತಗೊಳ್ಳಿ, ಇಲ್ಲಿಂದ ಬೈ ಮಾಡಿ ಅನ್ನೋದನ್ನ ಏನ್ ಮಾಡಿದ್ರೆ ವೆನ್ಸ್ಡೇ, ಮೊನ್ನೆ ಬುಧವಾರ ಅವ್ರು ಏನ್ ಮಾಡಿದ್ರೆ ರೆಸ್ಟ್ರಿಕ್ಷನ್ ಮಾಡಿದ್ರೆ. ಸೊ ಯಾವೆಲ್ಲ ಡೇಟಾ ಯೂಸ್ ಮಾಡ್ಬೇಕು ಅಂತಂದ್ರೆ ಪ್ರೀವಿಯಸ್ 3 months ಡೇಟಾ. ಸೊ ಅವ್ರು ಏನ್ ಹೇಳ್ತಾ ಇದಾರೆ, ಸ್ಟಾಕ್ ಮಾರ್ಕೆಟ್ ಎಜುಕೇಟರ್ಸ್ ಕ್ಯಾನ್ ಓನ್ಲಿ ಯೂಸ್ ಸ್ಟಾಕ್ ಪ್ರೈಸಸ್ ವಿತ್ ಬಿಫೋರ್ 3 months. ಇಲ್ಲಿಂದ ನಮಗೆ 3 months ಲ್ಯಾಗ್ ಏನಿರುತ್ತಾ ಅದನ್ನ ಬೇಕಾದ್ರೆ ಅನಲೈಸ್ ಮಾಡಿ ಅವರು ಪೋಸ್ಟ್ ಮಾರ್ಕೆಟ್, ಪ್ರೀ ಮಾರ್ಕೆಟ್ ಇಲ್ಲ ಸ್ಟಾಕ್ ಏನಾಗಿದೆ ಏನು ಅದನ್ನ ಅಸಂಪ್ಷನ್ ಮಾಡಿ ಅವರು ಮಾಡ್ಬೋದು. ಬಟ್ ರಿಯಲ್ ಟೈಮ್ ಡೇಟಾನ, ಟಿಪ್ಸ್ ನ ಪ್ರೊವೈಡ್ ಮಾಡೋದು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಯಾರಾದ್ರೂ ಈ ತರ ರಿಸ್ಟ್ರಿಕ್ಟೆಡ್ ಮಾಡ್ತಿದ್ರೆ ಅಂತಂದ್ರೆ ಅವರಿಗೆ ಸೆಬಿ ಅವರು ಏನ್ ಮಾಡ್ತಾರೆ, ಸಿವಿಯರ್ ಆಕ್ಷನ್ ತಗೊಂತಾರೆ. ಸೊ ಏನು ಪ್ರೈಸ್ ಡೇಟಾನ ಪ್ರಿಡಿಕ್ಟ್ ಮಾಡೋದು, ನಾಳೆ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದು ವಿತ್ ಯಾವ್ದಾದ್ರು. ಸೊ ಅದನ್ನ ಮೆನ್ಷನ್ ಕೂಡ ಮಾಡಿದ್ದಾರೆ ಅವ್ರು, ಏನು 3 months ಡೇಟಾ ಟು ಸ್ಪೀಕ್, ಟಾಕ್, ಡಿಸ್ಪ್ಲೇ ದ ನೇಮ್ಸ್ ಆಫ್ ಎನಿ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಯೂಸಿಂಗ್ ಕೋಡ್ ನೇಮ್ ಆಫ್ ದ ಇಸ್ ಆರ್ ಸ್ಪೀಚ್. ಅಂದ್ರೆ ಎನಿ ಅದರದ್ದು ಏನು ಸಿಂಬಾಲ್, ಕೋಡ್ ಮತ್ತೆ ಸ್ಟಾಕ್ ಯಾವುದು ಎತ್ತ ಅಂತ ಏನು ಯೂಸ್ ಮಾಡಂಗಿಲ್ಲ. ಸೊ ಈ ಸರ್ಕ್ಯುಲರ್ ಅಲ್ಲಿ ಇದನ್ನ ಅವರು ಮಾಡಿದ್ದಾರೆ. ಸೊ ಇದನ್ನ ಏನಾದ್ರು ಯಾವ್ದಕ್ಕೆ ಯೂಸ್ ಮಾಡ್ತಾರೆ, ಯಾವ್ದಕ್ಕೆ ಅಂತಂದ್ರೆ ಈಗ ಅಡ್ವೈಸರಿ ಸರ್ವಿಸಸ್ ಎಲ್ಲ ಇದಾವೆ. ಸೊ ರಿಜಿಸ್ಟರ್ ಆಗಿರಲ್ಲ, ಸೊ ಸೆಬಿ ರಿಜಿಸ್ಟರ್ ಆಗಿರಲ್ಲ. ಸೊ ಆ ಇಲ್ಲಿಗಲ್ ಅಡ್ವೈಸರಿ ಸರ್ವಿಸ್ ನೆಲ್ಲ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಸೊ ಅದರಿಂದ ಏನ್ ಮಾಡ್ತಾರೆ, ಮೆನಿ ರಿಟೇಲರ್ ಪೀಪಲ್ ಏನು ದುಡ್ಡನ್ನ ಕಳ್ಕೊಂತಾ ಇದ್ದಾರೆ. ಸೊ ಅಡ್ವೈಸರಿ ಸರ್ವಿಸ್ ನ ತಗೊಂಡು ಯಾರು ಸೆಬಿ ರಿಜಿಸ್ಟರ್ಡ್ ಇದ್ದಾರೆ ಅವ್ರು ಮಾತ್ರ ಸಜೆಷನ್ ಕೊಡೋಕೆ ಇರೋದು. ಅದರ್ ದನ್ ದಿಸ್ ಯಾರು ಕೊಡೋಂಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಆಗಲ್ಲ. ಇಟ್ ಇಸ್ ಎ ಕಾಲ್ಡ್ ಆಸ್ ಇಲ್ಲೀಗಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲೀಗಲ್ ಅಂತಂದ್ರೆ ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅವರು. ಓನ್ಲಿ ನೋಡಿ, ಸ್ಟಾಕ್ ಮಾರ್ಕೆಟ್ ಎಜುಕೇಟರ್ಸ್ ಕೆನಾಟ್ ಯೂಸ್ ಲೈವ್ ಸ್ಟಾಕ್ ಪ್ರೈಸಸ್, ಓನ್ಲಿ ಡಾಟಾ ವಿತ್ 3 months ಲ್ಯಾಗ್, ಅಂದ್ರೆ 3 ತಿಂಗಳ ಹಿಂದೆನೆ ಮಾಡಿ ಅಂತ ಹೇಳ್ತಿದ್ದಾರೆ. ರಿಜಿಸ್ಟರ್ಡ್ ಮಾರ್ಕೆಟ್ ಎಂಟಿಟೀಸ್ ಕೆನಾಟ್ ಅಸೋಸಿಯೇಟ್ ವಿತ್ ಇನ್ಫ್ಲುಯೆನ್ಸರ್ಸ್ ಇನ್ ಎನಿ ವೇ ದಟ್ ಇನ್ವಾಲ್ವ್ಸ್ ಮಾನಿಟರಿ ಆರ್ ನಾನ್ ಮಾನಿಟರಿ ಕಂಪನ್ಸೇಷನ್. ಅಂದ್ರೆ ರಿಜಿಸ್ಟರ್ಡ್ ಅಂತಂದ್ರೆ ಇವಾಗ ಯಾರೋ ಸೆಬಿ ರಿಜಿಸ್ಟರ್ ಆಗಿರ್ತಾರೆ, ಅವರು ಯಾರನ್ನೋ ಒಂದು ಇನ್ಫ್ಲೂಯೆನ್ಸ್ ಅನ್ನ ಕರೆಸಿ ಮಾಡಿಸೋದು ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ವೆಸ್ಟರ್ ಎಜುಕೇಶನ್ ಇಸ್ ಅಲೋಡ್, ಬಟ್ ಎಜುಕೇಟರ್ ಮಸ್ಟ್ ನಾಟ್ ಗಿವ್ ಎನ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆರ್ ಮೇಕ್ ಪರ್ಫಾರ್ಮೆನ್ಸ್ ಕ್ಲೈಮ್ಸ್ ವಿತೌಟ್ ಸೆಬಿ ಅಪ್ರೂವಲ್. ಸೆಬಿ ಅಪ್ರೂವಲ್ ಇಂದ ಏನು ಮಾಡಂಗಿಲ್ಲ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಎಜುಕೇಟರ್ಸ್ ಕ್ಯಾನಾಟ್ ಯೂಸ್ ದ ಸ್ಟಾಕ್ ನೇಮ್ ಯೂಸ್ ಮಾಡಂಗಿಲ್ಲ, ಕೋಡ್ಸ್, ಪ್ರೈಸ್ ಡೇಟಾ ಫ್ರಮ್ ದ ಪಾಸ್ಟ್ 3 months ಇನ್ ಎನಿ ಫಾರ್ಮ್ ಆಫ್ ಕ್ಲೌಡ್ ಇಂಪ್ಲೈ ಇನ್ವೆಸ್ಟ್ಮೆಂಟ್ ಅಡ್ವೈಸ್. ಸೊ ಈ ತರದ್ದು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಈ ತರ ಎಜುಕೇಶನ್ ಕಂಟೆಂಟ್ ಕೊಡ್ತಾ ಅವ್ರು ಏನ್ ಮಾಡ್ತಾ ಇದಾರೆ, ಲೈವ್ ಡೇಟಾ ಪ್ರಿಡಿಕ್ಟ್ ಮಾಡ್ತಾ ಇದಾರೆ. ಸೊ ಲೈವ್ ಡೇಟಾ ಪ್ರಿಡಿಕ್ಟ್ ಮಾಡೋದೇನು ತಪ್ಪೇನಲ್ಲ, ಬಟ್ ಅದರಿಂದ ತುಂಬಾ ಜನ ಇನ್ಫ್ಲುಯೆನ್ಸ್ ಆಗಿ ಡಿಸಿಷನ್ ನ ತಗೊಂತಾರೆ. ಸೊ ಡಿಸಿಷನ್ ಹೆಂಗೆ ಅಂತಂದ್ರೆ, ನೀವು ಫಸ್ಟ್ ಕಲೀರಿ, ಕಲ್ತ್ ಆದ್ಮೇಲೆ ಅದನ್ನ ಅನಲೈಸ್ ಮಾಡಕ್ ಶುರು ಮಾಡಿ. ಸೊ ಯಾರೋ ಹೇಳ್ತಾ ಇದಾರೆ ಅಂತ ನೀವು ಅದನ್ನ ಅನ್ಕೊಂಡು ಅದನ್ನ ಮಾಡೋಕ್ ಅಂತಂದ್ರೆ ಸೊ ಕಂಪ್ಲೀಟ್ಲಿ ಇಟ್ ಇಸ್ ಅ ರಾಂಗ್. ಸೊ ನೀವು ಅದನ್ನ ಅರ್ಥ ಮಾಡ್ಕೊಂಡು ನೀವು ಫಸ್ಟ್ ಕಲೀರಿ, ಅದಾದ್ಮೇಲೆ ನೆಕ್ಸ್ಟ್ ಶುರು ಮಾಡಿ. ಸೊ ಈ ಸೆಬಿ ರೆಗ್ಯುಲೇಷನ್ ಅಂದ್ರೆ ಒಂದು ಸರ್ಕ್ಯುಲರ್ ಬಂದಿರೋದ್ರಿಂದ ತುಂಬಾ ಜನ ಯಾರು ಈಗ ಟಿಪ್ಸ್ ನ ಕೇಳೋದು ಮಾಡಕ್ ಹೋಗ್ಬಿಡಿ, ಅಂಡ್ ಅಡ್ವೈಸರ್ಸ್ ಕೇಳಕ್ ಹೋಗ್ಬಿಡಿ. ಇನ್ ಕೇಸ್ ಆತರ ಕೇಳಿದ್ರೆ ಆ ಪರ್ಟಿಕ್ಯುಲರ್ ಪರ್ಸನ್ಗೆ ತುಂಬಾ
ಎಫೆಕ್ಟ್ ಆಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾರು ಕೂಡ ಈ ಸ್ಟಾಕ್ ಎಲ್ಲಿದೆ, ಆ ಸ್ಟಾಕ್ ಎಲ್ಲಿದೆ, ರೆಕಮೆಂಡ್ ಮಾಡಿ ಸರ್, ಏನಾಗ್ತಿದೆ, ನಾನು ಎಲ್ಲಿ ತಗೋಬೇಕು, ಸೊ ಅದನ್ನೆಲ್ಲ ಯಾವುದು ಕೂಡ ಕೇಳಕ್ ಹೋಗ್ಬಿಡಿ. ಸೊ ಇದಾಗಿತ್ತು ಈ ತರ ಟಾಪಿಕ್. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.